May I come in? ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನೋಡ್ತೀವಿ ಅಂದ್ರೆ ಕಂಟ್ರೋಲ್ ಸರ್ಕ್ಯೂಟ್ ಅಥವಾ ಕಂಟ್ರೋಲ್ ಪ್ಯಾನೆಲ್ ನಲ್ಲಿ ಎಸಿ ಸಪ್ಲೈನ ಯೂಸ್ ಮಾಡದೆ ಡಿಸಿ ಸಪ್ಲೈನ ಏಕೆ ಯೂಸ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಕಂಟ್ರೋಲ್ ಪ್ಯಾನಲ್ಸ್ ಅಥವಾ ಕಂಟ್ರೋಲ್ ಸರ್ಕ್ಯೂಟ್ ಎಲ್ಲಿರುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ ನಲ್ಲಿ ಮತ್ತೆ ಬಿಗ್ಗೆಸ್ಟ್ ಇಂಡಸ್ಟ್ರಿಗಳಲ್ಲಿ ಈ ಕಂಟ್ರೋಲ್ ಸರ್ಕ್ಯೂಟ್ ಅಥವಾ ಕಂಟ್ರೋಲ್ ಪ್ಯಾನಲ್ಸ್ ಗಳಿರುತ್ತೆ. ಸೊ ಇದನ್ನೇ ಕಂಟ್ರೋಲ್ ಪ್ಯಾನಲ್ ಅಂತ ಕರೀತಾರೆ ಫ್ರೆಂಡ್ಸ್. ಸೊ ಇದರಲ್ಲಿ ಡಿಸಿ ಸಪ್ಲೈನ ಯೂಸ್ ಮಾಡ್ತೀವಿ, ಏಕೆ ಎಸಿ ಸಪ್ಲೈನ ಯೂಸ್ ಮಾಡಲ್ಲ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಆಲ್ರೆಡಿ ನಮ್ಮ ಚಾನೆಲ್ ನಲ್ಲಿ ಎಸಿ ಸಪ್ಲೈನ ಯೂಸ್ ಮಾಡದೆ ಕಂಟ್ರೋಲ್ ಸರ್ಕ್ಯೂಟ್ ನಲ್ಲಿ ಡಿಸಿ ಸಪ್ಲೈನ ಏಕೆ ಯೂಸ್ ಮಾಡ್ತೀವಿ ಅಂತ ಇಂಗ್ಲಿಷ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಸೊ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಮೇಲ್ಗಡೆ ಐಕಾನ್ ನಲ್ಲಿ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ಡಿಸಿ ಸಪ್ಲೈನ ಏಕೆ ಯೂಸ್ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಲಾಸ್ಟ್ ಗಂಟೆ ನೋಡಿ ಫ್ರೆಂಡ್ಸ್, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೂ ನೀವು ನಮ್ಮ ಚಾನೆಲ್ ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಕೊಂಡು ಮೇಲ್ಗಡೆ ಆಲ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ಗೆ ಬರುತ್ತೆ. ಸೊ ಡಿಸಿ ಸಪ್ಲೈ ಅಂದ್ರೆ ಬ್ಯಾಟರಿ ನಲ್ಲಿ ಇರುತ್ತಲ್ಲ ಫ್ರೆಂಡ್ಸ್, ಅದೇ ಡಿಸಿ ಸಪ್ಲೈ. ಎಸಿ ಸಪ್ಲೈ ನಮ್ಮ ಮನೆಗೆ ಬರುತ್ತಿರುವಂತಹ ಸಪ್ಲೈನ ಎಸಿ ಸಪ್ಲೈ ಅಂತೀವಿ. ಸೊ ಇವಾಗ ಈ ಕಂಟ್ರೋಲ್ ಪ್ಯಾನಲ್ಸ್ ಗಳಿಗೆ ಡಿಸಿ ಸಪ್ಲೈನ ಕೊಡಲು ಏನ್ ರೀಸನ್ ಅಂತ ನೋಡೋಣ. ಸೊ ಮೇನ್ ರೀಸನ್ ಏನಂದ್ರೆ ಈ ಕಂಟ್ರೋಲ್ ಪ್ಯಾನಲ್ಸ್ ಗಳಿಗೆ ಕಂಟಿನ್ಯೂಸ್ ಗೆ ಪವರ್ ಸಪ್ಲೈನ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಡಿಸಿ ಸಪ್ಲೈನ ಕೊಡ್ತೀವಿ. ಸೊ ಎಲ್ಲಿಂದ ಕೊಡ್ತೀವಿ ಅಂದ್ರೆ ಬ್ಯಾಟರಿ ಬ್ಯಾಂಕ್ ಗಳನ್ನ ಯೂಸ್ ಮಾಡಿ ಕಂಟಿನ್ಯೂಸ್ ಗೆ ಪವರ್ ಸಪ್ಲೈ ಕೊಡ್ತೀವಿ. ಸೊ ಆ ಬ್ಯಾಟರಿ ಡಿಸ್ಚಾರ್ಜ್ ಆಗೋ ಗಂಟನ್ನು ಕೂಡ ಪವರ್ ಸಪ್ಲೈ ಕೊಡ್ತಾ ಇರ್ತೀವಿ. ಪವರ್ ಕಟ್ ಆದ್ರೂ ಸರಿ, ಪವರ್ ಕಟ್ ಆಗ್ಲಿಲ್ಲ ಅಂದ್ರೂ ಕೂಡ ಡಿಸಿ ಸಪ್ಲೈನ ಕಂಟಿನ್ಯೂಸ್ ಗೆ ಪವರ್ ಸಪ್ಲೈ ಕೊಡ್ತಾ ಇರ್ತೀವಿ. ಸೊ ಏಕೆ ಅಂದ್ರೆ ಕಂಟ್ರೋಲ್ ಪ್ಯಾನಲ್ಸ್ ನಲ್ಲಿ ಅಂದ್ರೆ ಕಂಟ್ರೋಲ್ ಸರ್ಕ್ಯೂಟ್ ನಲ್ಲಿ ಸರ್ಕ್ಯೂಟ್ ಬ್ರೇಕರ್ಸ್, ಐಸೋಲೇಟರ್ಸ್, ರಿಲೇಸ್ ಗಳು ಕಂಟಿನ್ಯೂಸ್ ಆಗಿ ಆನ್ ಆಗಿರ್ಬೇಕು. ಸೊ ಇದನ್ನ ಟೋಟಲ್ ಆಗಿ ಸ್ವಿಚ್ ಗೇರ್ ಸಿಸ್ಟಮ್ ಅಂತ ಕರಿತೀವಿ ಫ್ರೆಂಡ್ಸ್. ಸೊ ಇವುಗಳು ಕಂಟಿನ್ಯೂಸ್ ಆಗಿ ಆನ್ ಆಗಿರ್ಬೇಕು, ಅದಕ್ಕೋಸ್ಕರ ಡಿಸಿ ಸಪ್ಲೈನ ಕೊಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಎಸಿ ಸಪ್ಲೈನ ಕೊಟ್ರೆ ಏನಾಗುತ್ತೆ ಅಂದ್ರೆ ಬ್ಲಾಸ್ಟ್ ಆಗುತ್ತೆ. ಏಕೆ ಅಂದ್ರೆ ಈ ಕಂಟ್ರೋಲ್ ಪ್ಯಾನಲ್ಸ್ ಗಳನ್ನ ಡಿಸಿ ಸಪ್ಲೈಲಿ ವರ್ಕ್ ಆಗುವಂತೆ ಡಿಸೈನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಈ ಕಂಟ್ರೋಲ್ ಪ್ಯಾನಲ್ಸ್ ಗಳನ್ನ ಎಸಿ ಸಪ್ಲೈ ನಲ್ಲಿ ವರ್ಕ್ ಆಗುವಂತೆ ಡಿಸೈನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಎಸಿ ಸಪ್ಲೈನ ಕೊಟ್ಟಾಗ ನಾವು ಕಂಟಿನ್ಯೂಸ್ ಆಗಿ ಪವರ್ ಸಪ್ಲೈನ ಕೊಡಕ್ಕಾಗಲ್ಲ. ಏಕೆ ಅಂದ್ರೆ ಪವರ್ ಕಟ್ ಆಗುವಂತ ಟೈಮ್ ಅಲ್ಲಿ ಆ ರಿಲೇಸ್ ಗಳು ಮತ್ತೆ ಸರ್ಕ್ಯೂಟ್ ಬ್ರೇಕರ್ಸ್ ಗಳು ಕೂಡ ಪವರ್ ಕಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಡಿಸಿ ಸಪ್ಲೈ ನಲ್ಲಿ ವರ್ಕ್ ಆಗುವಂತೆ ಡಿಸೈನ್ ಮಾಡಿ ಪವರ್ ಸಪ್ಲೈನ ಡಿಸಿ ಸಪ್ಲೈನ ಕೊಡ್ತೀವಿ. ಸೊ ಎಸಿ ಸಪ್ಲೈನ ಕೊಟ್ರೆ ಕಂಟಿನ್ಯೂಸ್ ಆಗಿ ಪವರ್ ಸಪ್ಲೈನ ಕೊಡಕ್ಕಾಗಲ್ಲ. ಹಾಗೂ ಏನಾದ್ರೂ ಪವರ್ ಫೇಲ್ಯೂರ್ ಆದ್ರೆ, ಒಂದ್ ವೇಳೆ ಪವರ್ ಕಟ್ ಆದ್ರೆ ಇಲ್ಲಿರುವಂತಹ ಈ ಕಂಟ್ರೋಲ್ ಪ್ಯಾನಲ್ಸ್ ಇರುವಂತಹ ಎಲ್ಲಾ ಡಿವೈಸ್ ಗಳು ವರ್ಕಿಂಗ್ ನ ಸ್ಟಾಪ್ ಮಾಡುತ್ತೆ. ಸೊ ಇದರಿಂದ ಫಾಲ್ಟ್ ಸ್ಟೇಟಸ್ ನ ಅಕ್ಕರ್ ಮಾಡಕ್ಕಾಗಲ್ಲ, ಹಂಗಂದ್ರೆ ಕಂಡು ಹಿಡಿಯಕ್ಕಾಗಲ್ಲ. ಸೊ ಯಾವ್ದಂದ್ರೆ ಸರ್ಕ್ಯೂಟ್ ಬ್ರೇಕರ್ಸ್ ಹಂಗಂದ್ರೆ ಫಾರ್ ಎಕ್ಸಾಂಪಲ್ ಸರ್ಕ್ಯೂಟ್ ಬ್ರೇಕರ್ ಫಾಲ್ಟ್ ಮತ್ತೆ ರಿಲೇ ಫಾಲ್ಟ್ ಗಳನ್ನ ಅಕ್ಕರ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಫ್ರೆಂಡ್ಸ್ ಡಿಸಿ ಸಪ್ಲೈನ ಕಂಟಿನ್ಯೂಸ್ ಆಗಿ ಕೊಡ್ತೀವಿ. ಸೊ ನೆಕ್ಸ್ಟ್ ರೀಸನ್ ಏನಂದ್ರೆ ಪವರ್ ಸ್ಟೇಷನ್ ಆಗ್ಲಿ ಅಥವಾ ಸಬ್ ಸ್ಟೇಷನ್ ಆಗ್ಲಿ ಡಿಸಿ ಸಪ್ಲೈನ ಸೊ ಸರ್ಕ್ಯೂಟ್ ಬ್ರೇಕರ್ಸ್ ಗಳನ್ನ ಓಪನ್ ಮಾಡಲು ಮತ್ತು ಕ್ಲೋಸ್ ಮಾಡಲು ಈ ಡಿಸಿ ಸಪ್ಲೈನ ಯೂಸ್ ಮಾಡ್ತೀವಿ. ಹಾಗೂ ಪ್ರೊಟೆಕ್ಟಿವ್ ರಿಲೇಸ್ ಗಳನ್ನ ಆಪರೇಟ್ ಮಾಡಲು ಮತ್ತೆ ಐಸೋಲೇಟರ್ಸ್ ಗಳನ್ನ ಆಪರೇಟ್ ಮಾಡಲು ಡಿಸಿ ಸಪ್ಲೈನ ಯೂಸ್ ಮಾಡ್ತೀವಿ. ಜೊತೆಗೆ ಈ ರೀತಿಯಾದ ಇಂಡಿಕೇಶನ್ ಲ್ಯಾಂಪ್ ಮತ್ತೆ ಅಲಾರಾಮ್ ಸರ್ಕ್ಯೂಟ್ ಮತ್ತೆ PLCC ಅಂತ ಅಂದ್ರೆ ಪವರ್ ಲೈನ್ ಕ್ಯಾರಿಯರ್ ಕಮ್ಯುನಿಕೇಶನ್ ಪ್ಯಾನಲ್ಸ್ ಗಳನ್ನ ರನ್ ಮಾಡಲು ಮತ್ತೆ PLC ಮತ್ತೆ ಎಮರ್ಜೆನ್ಸಿ ಲೈಟಿಂಗ್ಸ್ ಗಳನ್ನ ಆನ್ ಮಾಡಲು ಮತ್ತೆ ಕಂಟ್ರೋಲ್ ರೂಮ್ಸ್ ಗಳಿಗೆ ಪವರ್ ಸಪ್ಲೈನ ಕೊಡಬೇಕಾಗುತ್ತೆ. ಅದಕ್ಕೆ ಬ್ಯಾಟರಿ ಬ್ಯಾಂಕ್ ಗಳನ್ನ ಯೂಸ್ ಮಾಡಿ ಡಿಸಿ ಸಪ್ಲೈನ ಕೊಡ್ತೀವಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ರೀಸನ್ ಏನಂದ್ರೆ ಈ ಕಂಟ್ರೋಲ್ ಪ್ಯಾನಲ್ಸ್ ಗಳಿಗೆ ಪವರ್ ಫೇಲ್ಯೂರ್ ಆದಂತ ಟೈಮ್ ನಲ್ಲಿ ಬ್ಯಾಟರಿಗಳನ್ನ ಮುಖಾಂತರ ಪವರ್ ನ ಡೈರೆಕ್ಟ್ ಆಗಿ ಈ ಕಂಟ್ರೋಲ್ ಪ್ಯಾನಲ್ಸ್ ಗೆ ಕನೆಕ್ಟ್ ಮಾಡ್ತೀವಿ. ಏಕೆಂದ್ರೆ ಈ ಕಂಟ್ರೋಲ್ ಪ್ಯಾನಲ್ಸ್ ಗಳನ್ನ ಡಿಸಿ ಸಪ್ಲೈ ನಲ್ಲಿ ವರ್ಕ್ ಆಗುವಂತೆ ಡಿಸೈನ್ ಮಾಡಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಈ ಕಂಟ್ರೋಲ್ ಪ್ಯಾನಲ್ಸ್ ಗಳನ್ನ ಎಸಿ ಸಪ್ಲೈ ನಲ್ಲಿ ವರ್ಕ್ ಆಗುವಂತೆ ಡಿಸೈನ್ ಮಾಡಿದ್ರೆ ನಾವು ಡೈರೆಕ್ಟ್ ಆಗಿ ಲೈನ್ ಕರೆಂಟ್ ನ ತಂದು ಕೊಡ್ತೀವಿ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಪವರ್ ಫೇಲ್ಯೂರ್ ಆದಂತ ಟೈಮ್ ಅಲ್ಲಿ ಈ ಬ್ಯಾಟರಿನ ಒಂದು ರೆಕ್ಟಿಫೈರ್ ಗೆ ಕನೆಕ್ಟ್ ಮಾಡಿ ಆ ರೆಕ್ಟಿಫೈರ್ ಇಂದ ಮತ್ತೆ ಎಸಿ ಗೆ ಕನ್ವರ್ಟ್ ಮಾಡಿ ಮತ್ತೆ ಕಂಟ್ರೋಲ್ ಪ್ಯಾನಲ್ಸ್ ಗೆ ಕೊಡಬೇಕಾಗುತ್ತೆ. ಸೊ ಈ ಡಿಫಿಕಲ್ಟ್ ಗೋಸ್ಕರ ನಾವು ಡೈರೆಕ್ಟ್ ಆಗಿ ಡಿಸಿ ಸಪ್ಲೈನ ಈ ಕಂಟ್ರೋಲ್ ಪ್ಯಾನಲ್ಸ್ ಗಳಿಗೆ ಕೊಡ್ತೀವಿ ಫ್ರೆಂಡ್ಸ್. ಯಾಕೆಂದ್ರೆ ಈ ಕಂಟ್ರೋಲ್ ಪ್ಯಾನಲ್ಸ್ ಗಳನ್ನ ಡಿಸಿ ನಲ್ಲಿ ವರ್ಕ್ ಆಗುವಂತೆ ಡಿಸೈನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ರೀಸನ್ ಡಿಸಿ ಸಪ್ಲೈ ನಲ್ಲಿ ಇಂಟ್ರೆಸ್ಟ್ ಕರೆಂಟ್ ಇರಲ್ಲ, ಎಸಿ ಸಪ್ಲೈ ನಲ್ಲಿ ಇಂಟ್ರೆಸ್ಟ್ ಕರೆಂಟ್ ಇರುತ್ತೆ. ಸೊ ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹತ್ರ ಒಂದು ಎಸಿ ಸಪ್ಲೈ ಇದೆ. ಸೊ ಈ ಎಸಿ ಸಪ್ಲೈನ ಒಂದು ಇಂಡಕ್ಟಿವ್ ಲೋಡ್ ಗೆ ಕನೆಕ್ಟ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಇವಾಗ MCB ನ ಆನ್ ಮಾಡಿದಾಗ 5 to 6 ಟೈಮ್ಸ್ ಫುಲ್ ಲೋಡ್ ಕರೆಂಟ್ ಆ ಇಂಡಕ್ಟಿವ್ ಲೋಡ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಈ ರೀತಿ ಕನ್ಸ್ಯೂಮ್ ಮಾಡುವಂತಹ ಟೈಮ್ ಅಲ್ಲಿ ಹಂಗಾದ್ರೆ ಫುಲ್ ಲೋಡ್ ನಲ್ಲಿ ಕನ್ಸ್ಯೂಮ್ ಮಾಡುವಂತಹ ಟೈಮ್ ಅಲ್ಲಿ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗುತ್ತೆ. ಸೊ ಈ ರೀತಿ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗೋದನ್ನ ಫಾರ್ ಎಕ್ಸಾಂಪಲ್ PLC ಗೆ VCB ಮತ್ತೆ OLCB ACB ನಲ್ಲಿ ಇರುವಂತಹ DC ಡಿವೈಸ್ ಗಳಿಗೆ ಕೊಟ್ಟಾಗ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗುತ್ತೆ. ಸೊ ಒಂದು ಸ್ಮಾಲ್ ಮಿಲಿ ಸೆಕೆಂಡ್ ನಲ್ಲಿ ಕೂಡ ಫ್ಲಕ್ಚುಯೇಷನ್ ಆದ್ರೆ ಆ PLC ಡಿವೈಸಸ್ ಗಳು ಡ್ಯಾಮೇಜ್ ಆಗುತ್ತೆ. ಸೊ ಈ ಒಂದು ರೀಸನ್ ಗೋಸ್ಕರ
ಡಿ ಸಿ ಸಪ್ಲೈನಲ್ಲಿ ವರ್ಕ್ ಆಗುವಂತೆ ಡೀಸೆಲ್ ಮಾಡ್ತೀವಿ. ಸೊ ಅದೇ ಫ್ರೆಂಡ್ಸ್, ಸೊ ಡಿ ಸಿ ಸಪ್ಲೈನಲ್ಲಿ ಇಂಟ್ರೆಸ್ಟ್ ಕರೆಂಟ್ ಇರಲ್ಲ. ಸೊ ಎ ಸಿ ಸಪ್ಲೈನಲ್ಲಿ ಇಂಟ್ರೆಸ್ಟ್ ಕರೆಂಟ್ ಇರುತ್ತೆ. ಸೊ ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎ ಸಿ ಸಪ್ಲೈನಲ್ಲಿ ಫ್ಲಕ್ಚುಯೇಷನ್ ಆಗುತ್ತೆ, ಡಿ ಸಿ ಸಪ್ಲೈನಲ್ಲಿ ಫ್ಲಕ್ಚುಯೇಷನ್ ಆಗಲ್ಲ, ಡೈರೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್, ಡಿ ಸಿ ಸಪ್ಲೈನಲ್ಲಿ ಹಾರ್ಮೋನಿಕ್ಸ್ ಇರಲ್ಲ, ಎ ಸಿ ಸಪ್ಲೈನಲ್ಲಿ ಹಾರ್ಮೋನಿಕ್ಸ್ ಇರುತ್ತೆ. ಹಾಗೂ ಈ ಕಂಟ್ರೋಲ್ ಪ್ಯಾನಲ್ಸ್ ಗಳಿಗೆ ಡಿ ಸಿ ಸಪ್ಲೈನ ಯೂಸ್ ಮಾಡಿದ್ರೆ ಬೇಗನೆ ರಿಯಾಕ್ಷನ್ ಮಾಡುತ್ತೆ ಏನಾದ್ರು ಫಾಲ್ಟ್ ಹಾಕರಾದ್ರೆ. ಸೊ ಹಾಗೂ ಈ ಕಂಟ್ರೋಲ್ ಪ್ಯಾನಲ್ಸ್ ನ ಆಲ್ಮೋಸ್ಟ್ ಡಿ ಸಿ ಸಪ್ಲೈನಲ್ಲಿ ವರ್ಕ್ ಆಗುವಂತೆ ಡಿಸೈನ್ ಮಾಡಿರ್ತಾರೆ. ಏಕೆ ಅಂದ್ರೆ ಇದರಲ್ಲಿ ಡಿಜಿಟಲ್ ಡಿವೈಸ್ ಗಳನ್ನ ಯೂಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಡಿಸ್ಪ್ಲೇಗಳು ಮತ್ತೆ ಸೆನ್ಸರ್ಸ್ ಗಳು, ಫಾರ್ ಎಕ್ಸಾಂಪಲ್ ಟೆಂಪರೇಚರ್ ಸೆನ್ಸರ್ ಇರ್ಬೋದು, ಮತ್ತೆ LED ಲ್ಯಾಂಪ್ಸ್ ಗಳು, ಮತ್ತೆ ಸ್ಮಾಲ್ ಮೀಟರ್ಸ್. ಸೊ ಇವುಗಳನ್ನ ರನ್ ಮಾಡಲು ಡಿ ಸಿ ಸಪ್ಲೈನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಸೊ ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ, ವಾಟ್ಸಪ್ ಫೇಸ್ಬುಕ್ ನ ಮುಖಾಂತರ.